ಬೆಳಗಾವಿಯ ಮಹಿಳಾ ಅಧಿಕಾರಿಗಳೇ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರೆ ಮಾನ ಮರ್ಯಾದೆ ಹರಾಜಾಗುತ್ತೆ, ಹುಷಾರ್. ಹಿಂದೂ ಮಹಿಳಾ ಅಧಿಕಾರಿಗಳೇ ಈ ಮನೆಹಾಳ ಗ್ಯಾಂಗ್ನ ಟಾರ್ಗೆಟ್ ಆಗ್ಬಿಟ್ಟಿದೆ. ಮಹಿಳಾ ಅಧಿಕಾರಿಯ ಖಾಸಗಿ ವಿಡಿಯೋ ಮಾಡಿ 50 ಲಕ್ಷಕ್ಕೆ ಡಿಮ್ಯಾಂಡ್ ಇಡಲಾಗಿದೆ. ಬೆಳಗಾವಿ ಮಹಿಳಾ ಅಧಿಕಾರಿಗಳೇ ಸ್ವಲ್ಪ ಎಚ್ಚರ. ಸ್ವಲ್ಪ ಯಾಮಾರಿದ್ರೆ ಮಾನ ಮರ್ಯಾದೆ ಹರಾಜಾಗುವಂತ ಸಾಧ್ಯತೆ ಇದೆ. ಹಿಂದೂ ಮಹಿಳಾ ಅಧಿಕಾರಿಗಳು ಸ್ವಲ್ಪ ಗಮನಿಸಬೇಕಾದಂತ ವಿಚಾರ ಇದೆ. ಮಹಿಳಾ ಅಧಿಕಾರಿಯ ಖಾಸಗಿ ವಿಡಿಯೋ 50 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ಅಧಿಕಾರಿಯ ಬೆಡ್ರೂಮ್ ಕ್ಷಣಗಳನ್ನ ಸ್ಟಿಂಗ್ ಮಾಡಲಾಗಿತ್ತು. 50 ಲಕ್ಷಕ್ಕೆ ಬೇಡಿಕೆ ಕೂಡ ಇಟ್ಟಿತ್ತು ಈ ಗ್ಯಾಂಗ್ ಎನ್ನುವಂಥದ್ದು ಗೊತ್ತಾಗಿದೆ. ಹಾಗಾದ್ರೆ ಈ ಗ್ಯಾಂಗ್ ಮಾಡಿದಂತ ಕೃತ್ಯ ಹೇಗಿತ್ತು? ಹಣ ಕೊಡದೇ ಇದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಖಾಸಗಿ ವಿಡಿಯೋ ವೈರಲ್ ಮಾಡುವಂತ ಬೆದರಿಕೆಯನ್ನು ಕೂಡ ಈ ಗ್ಯಾಂಗ್ ಹಾಕಿತ್ತು. ಬ್ಲಾಕ್ ಮೇಲ್ಗೆ ಬೇಸತ್ತು ಕಮಿಷನರ್ ಮೊರೆ ಹೋಗಿದ್ದಾರೆ ಮಹಿಳಾ ಅಧಿಕಾರಿ. ಬೆಳಗಾವಿ ಮಾಳಮಾರುತಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಸಮೀರ್ ಹಾಗೇನೆ ಅಬ್ದುಲ್ ರಶೀದ್ ಮೊಹಮ್ಮದ್ ಬಾಳೆಕುಂದ್ರಿ ಅರೆಸ್ಟ್ ಆಗಿದ್ದಾರೆ. ಬಂಧಿತರಿಂದ 3 ಮೊಬೈಲ್, 64 GB ಪೆನ್ ಡ್ರೈವ್, 6 ಹಿಡನ್ ಕ್ಯಾಮೆರಾ, 2 OTG, 2 ಮೆಮೊರಿ ಕಾರ್ಡ್, ಹಾಗೇನೆ 128 GBಯ 8 ಮೆಮೊರಿ ಕಾರ್ಡ್, ಇನೋವಾ ಕ್ರಿಸ್ಟಾ ಕಾರನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಸದ್ಯ ಪ್ರಕರಣದ ತನಿಖೆ ನಡೀತಾ ಇದೆ. ಮಹಿಳಾ ಅಧಿಕಾರಿಯ ಮನೆಯಲ್ಲಿ ಕ್ಯಾಮೆರಾ ಇಟ್ಟು ಅವರ ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿದು ಅವರಿಗೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಹಣ ಕೊಡದೇ ಇದ್ರೆ ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತೀವಿ ಅಂತೇಳಿ ಈ ಕದೀಮರ ಗ್ಯಾಂಗ್ ಬೆದರಿಕೆಯನ್ನು ಕೂಡ ಹಾಕಿತ್ತು. ನೊಂದ ಮಹಿಳಾ ಅಧಿಕಾರಿ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಪೊಲೀಸರ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನ ಕೆಡಾಕೆ ಕೆಡವಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಂಧಿತರಿಂದ ವಶಪಡಿಸಿಕೊಂಡಂತ ವಸ್ತುಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿಯಾದಂಥ ಕೃತ್ಯವನ್ನ ಮಾಡ್ತಾ ಇದ್ರು, ಹೇಗೆ ಮಾಡ್ತಾ ಇದ್ರು, ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಮಹಿಳಾ ಅಧಿಕಾರಿಯ ಖಾಸಗಿ ವಿಡಿಯೋವನ್ನ ಸೆರೆ ಹಿಡಿದು ಹಣಕ್ಕಾಗಿ ಬೇಡಿಕೆ ಇಡ್ತಾ ಇತ್ತು ಈ ಕದೀಮರ ಗ್ಯಾಂಗ್. ಒಬ್ಬೊಬ್ಬರನ್ನು ನೋಡ್ತಾ ಇದ್ದೀರಾ ಆರೋಪಿಗಳು ಯಾರ್ಯಾರು ಅಂತೇಳಿ. ಹಾಗೇನೆ ಇವರಿಗೆ ಮಹಿಳಾ ಅಧಿಕಾರಿಗಳೇ ಟಾರ್ಗೆಟ್ ಆಗಿದ್ರು. ಮಹಿಳಾ ಅಧಿಕಾರಿಗಳನ್ನ ಇವರು ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ರು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಮಹಿಳಾ ಅಧಿಕಾರಿ ಸ್ಟಿಂಗ್ ಮಾಡೋಕೆ ಆರೋಪಿಗಳು ಖತರ್ನಾಕ್ ಸ್ಕೆಚ್ ಅನ್ನು ಹಾಕೊಂಡಿದ್ರು. ಯಾವ ರೀತಿಯಾದಂಥ ಸ್ಕೆಚ್ ಇದು? ಮಹಿಳಾ ಅಧಿಕಾರಿಯ ಮನೆ ಕೆಲಸದವನಿಗೆ ಗಾಳ ಹಾಕಿದ್ರು ಕಿರಾತಕರು. ಕಿಟಕಿಯಲ್ಲಿ ಮನೆ ಕೀ ಇಟ್ಟು ಕಚೇರಿಗೆ ಹೋಗ್ತಾ ಇದ್ರು ಮಹಿಳಾ ಅಧಿಕಾರಿ. ಮನೆ ಕಿಟಕಿಯಲ್ಲಿ ಕೀ ಇಡೋದು ಕೆಲಸದ ವ್ಯಕ್ತಿಗೆ ಮಾತ್ರ ಗೊತ್ತಿತ್ತು, ಬೇರೆಯವರಿಗೆ ಗೊತ್ತಿರಲಿಲ್ಲ ಈ ವಿಷಯ. ಕೀ ಇಟ್ಟು ಹೋದಾಗ ಮಾಹಿತಿಯನ್ನ ನೀಡೋಕೆ ಹಣವನ್ನ ಈ ಐನಾತಿಗಳು ಕೊಟ್ಟಿದ್ರು ಅಂತ ಹೇಳಿದ್ರೆ ಮನೆ ಕೆಲಸದವನಿಗೆ ಹಣ ಕೊಡುವಂತ ಕೆಲಸ. 2 ತಿಂಗಳ ಹಿಂದೆ ಕೀ ಇಟ್ಟು ಹೋದಾಗ ಕಿರಾತಕರಿಗೆ ಕೆಲಸದವ ಮಾಹಿತಿಯನ್ನ ಕೊಟ್ಟಿದ್ದ. ಮನೆಗೆ ನುಗ್ಗಿ ಬೆಡ್ರೂಮ್ ಹಾಲ್ನ ಲೈಟ್ ಹೋಲ್ಡರ್ಗೆ ಕ್ಯಾಮರಾವನ್ನ ಫಿಕ್ಸ್ ಮಾಡಿದ್ರು. ಬೆಡ್ರೂಮ್ನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿದ್ರು. ಹಾಲ್ನ ಲೈಟ್ ಹೋಲ್ಡರ್ನಲ್ಲೂ ಕೂಡ ಕ್ಯಾಮೆರಾ ಇಟ್ಟಿದ್ರು ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿಯೋಕೆ. ಸಂಪರ್ಕ ಮಾಡಕ್ಕಂತ ಕೆಲವು ದಿನ ಮುಂಚೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆಯರು ದೂರು ನೀಡಿದರು. ಅವರದು ಖಾಸಗಿ ಕ್ಷಣಗಳನ್ನು ಯಾರು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅವರಿಗೆ ಬ್ಲಾಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಶಾಕಿಂಗ್ ಪಾರ್ಟ್ ಏನಿತ್ತು ಅಂದ್ರೆ ಅದು ಖಾಸಗಿ ಕ್ಷಣಗಳು ಅವರ ಸ್ವಂತ ಮನೆಯಲ್ಲಿನೇ ರೆಕಾರ್ಡ್ ಆಗಿತ್ತು. ಮತ್ತು ಅವರು 50 ಲಕ್ಷದ ಬೇಡಿಕೆಯನ್ನು ಇಟ್ಟಿದ್ರು. ಅವರು ಪೊಲೀಸ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾವು BNS 308, 77 ಮತ್ತು 351 ಅದರ ಜೊತೆಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 66E, 67 ಮತ್ತು 67A ಈ ಎಲ್ಲ ಸೆಕ್ಷನ್ಗಳಲ್ಲಿ ತಕ್ಷಣವೇ ಒಂದು FIR ಮಾಡಿಕೊಂಡು ಆರೋಪಿಗೆ ಕೂಡ ಅವರಿಗೆ ಸಂಪರ್ಕ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ರೆಡ್ ಹ್ಯಾಂಡೆಡ್ ಆರೋಪಿಗೆ ಇದರಲ್ಲಿ ದಸ್ತಗಿರಿ ಮಾಡಲಾಗಿದೆ. ಕೆಲವು ದಿನ ಮುಂಚೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆಯರು ದೂರು ನೀಡಿದರು. ಅವರದು ಖಾಸಗಿ ಕ್ಷಣಗಳನ್ನು ಯಾರು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅವರಿಗೆ ಬ್ಲಾಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಗಮನಿಸ್ತಾ ಇರಬಹುದು ಬೆಳಗಾವಿ ಪೊಲೀಸ್ ಕಮಿಷನರ್ ಕೊಟ್ಟಂತ ಮಾಹಿತಿಯನ್ನ ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಅದು ಕೂಡ ಮಹಿಳಾ ಅಧಿಕಾರಿ ಮನೆಯ ಬೆಡ್ರೂಮ್ನಲ್ಲಿ ಇವರು ಕ್ಯಾಮರಾವನ್ನ ಇಡ್ತಾ ಇದ್ರು. ಲೈಟ್ನ ಹೋಲ್ಡರ್ನಲ್ಲೂ ಕೂಡ ಕ್ಯಾಮರಾ ಇಡ್ತಾ ಇದ್ರು. ಹೇಗೆ ಕೃತ್ಯ ಆಯಿತು ಅಂತ ಹೇಳಿದ್ರೆ ಮಹಿಳಾ ಅಧಿಕಾರಿ ಮನೆಯಿಂದ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರ ಮನೆಯ ಕೀಯನ್ನು ಕಿಟಕಿಯಲ್ಲಿ ಇಟ್ಟು ಹೋಗ್ತಾ ಇದ್ರು. ಈ ವಿಷಯ ಗೊತ್ತಿದ್ದು ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಮಾತ್ರ.
ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಆಘಾತಕಾರಿಯಾದಂಥ ಘಟನೆ ಇದು. ಮಹಿಳಾ ಅಧಿಕಾರಿಗಳನ್ನೇ ಈ ಗ್ಯಾಂಗ್ ಟಾರ್ಗೆಟ್ ಮಾಡಿತ್ತು. ಹಾಗೇನೆ ಈ ಕೃತ್ಯ ಬೆಳಕಿಗೆ ಬಂದಿದ್ದು ಹೇಗೆ? ಈ ಗ್ಯಾಂಗ್ ಬೇರೆ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿತ್ತಾ ಹೇಗೆ? ಸಂಪತ್ ಏನು ಬೆಳಗಾವಿ ಮಾಳಮಾರುತಿ ವ್ಯಾಪ್ತಿಯಲ್ಲಿ ಶಿವಬಸವ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಏನು ಜನವರಿ 30ನೇ ತಾರೀಕು ಒಂದು ಮಹಿಳಾ ಅಧಿಕಾರಿಯ ಏನು ಮನೆಯಲ್ಲಿ ಒಂದು ಈ ಹೋಲ್ಡರ್ನಲ್ಲಿ ಈ ಸ್ಟಿಂಗ್ ಕ್ಯಾಮ್ರಾಗಳನ್ನ ಇಟ್ಟು ಅವರ ಖಾಸಗಿ ಕ್ಷಣವನ್ನ ಅವರು ರೆಕಾರ್ಡ್ ಮಾಡ್ತಾ ಇದ್ರು. ಇದು ಯಾವಾಗ ಆ ಮಹಿಳಾ ಅಧಿಕಾರಿಗೆ ಬಂದು 1 ಕೋಟಿ ರೂಪಾಯಿಯನ್ನ ಆಭರಣ ಮಾಡ್ತಾರೆ ಆರೋಪಿಗಳು. 1 ಕೋಟಿ ರೂಪಾಯಿದಲ್ಲಿ 50 ಲಕ್ಷ ರೂಪಾಯಿ ಮೊದಲು ಕೊಡಿ, ತದನಂತರ 50 ಲಕ್ಷ ರೂಪಾಯಿ ಕೊಡಿ ಅಂತೇಳಿ ಈ ಆರೋಪಿಗಳು ಪ್ರಮುಖವಾಗಿ ಗೋಕಾಕ್ ನಗರದ ಜಲಾಲ್ ಗಲಿಯಲ್ಲಿ ಸಮೀರ್ ನಿಸಾರ್ ಅಮರ್ ಶೇಖ್ ಅಂತೇಳಿ, ಅದೇ ತರನಾಗಿ ಅಲ್ಲಿರುವಂತ ಏನು 3 ಜನ ಇರ್ತಾರೆ, 3 ಜನರು ಸಹ ಆ ಆರೋಪಿಗಳು ಆ ಅಧಿಕಾರಿಗೆ ಏನು 27 ವರ್ಷದ ಅಧಿಕಾರಿ ಇರ್ತಾರೆ ಅವರಿಗೆ ನಿರಂತರವಾಗಿ ಕಿರುಕುಳ ಕೊಡ್ತಿರ್ತಾರೆ. ಸ್ಟಿಂಗ್ ಮಾಡಿ ನಿಮ್ಮನ್ನ ನಾವು ಈಗಾಗಲೇ ನೀವು ದುಡ್ಡನ್ನ ಕೊಡದೆ ಹೋದರೆ ನಿಮ್ಮ ಈ ಒಂದು ಖಾಸಗಿ ಕ್ಷಣದ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಏನೋ ಒಂದು ಟಿವಿ ಚಾನೆಲ್ಗಳ ಮುಖಾಂತರ ನಿಮ್ಗೆ ಪ್ರಸಾರ ಮಾಡಲಾಗತ್ತೆ, ನಿಮ್ಮನ್ನ ಮರ್ಯಾದೆ ಹೋಗತ್ತೆ ಅಂತೇಳಿ ಅವರು ಕಾಡ್ತಿರ್ತಾರೆ. ಅವಾಗ ಎಚ್ಚೆತ್ತುಕೊಂಡಂತ ಮಹಿಳಾ ಅಧಿಕಾರಿ ನೇರವಾಗಿ ಬೆಳಗಾವಿಯ ಪೊಲೀಸ್ ಕಮಿಷನರ್ ಆದಂತ ಏನು ಭೂಷಣ್ ಬೋರ್ಶೆ ಅವರ ಜೊತೆ ಹೋಗ್ತಾರೆ. ಅದಾದ ನಂತರ ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾಯಿಸಿದಂತ ಭೂಷಣ್ ಬೋರ್ಶೆ ಅವರು ಅಲ್ಲಿರುವಂತಹ ಇನ್ಸ್ಪೆಕ್ಟರ್ BR ಗಡ್ಡೇಕರ್ ಅವರಿಗೆ ಒಂದು ನಿರ್ದೇಶನ ನೀಡುತ್ತಾರೆ. ನಿರ್ದೇಶನದಂತೆ BR ಗಡ್ಡೇಕರ್ ಮತ್ತು ACP ಆದಂತ ಸಂತೋಷ್ ಸತ್ಯನಾಯಕರ್ ಅವರ ನೇತೃತ್ವದಲ್ಲಿರುವಂತಹ ತಂಡ ರಚನೆ ಮಾಡಿ ಈ 3 ಜನ ಏನು ಆರೋಪಿಗಳಿದ್ದಾರೆ ಆ 3 ಜನ ಆರೋಪಿಗಳನ್ನ ಈಗಾಗಲೇ ಬೆಳಗಾವಿ ಮಾಳಮಾರುತಿ ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಒಂದು ಮಕಾಂದರ್ ಅಂತಿರ್ತಾನೆ, ಜಲೀಲ್ ಮಕಾಂದರ್ ಅಂತೇಳಿ ಆ ಆರೋಪಿನೂ ಸಹ ಬಂಧಿಸಿ ಅಲ್ಲಿರುವಂತಹ 3 ಜನರನ್ನ ಬಂಧಿಸಿದ ತದನಂತರ ಈಗ ಗೊತ್ತಾಗಿದ್ದು ಇವರು ಒಬ್ಬಳೇ ಅಧಿಕಾರಿ ಅಲ್ಲ, ಬೇರೆ ಬೇರೆ ಅಧಿಕಾರಿಗಳು, ಅದರಲ್ಲಿ ಪ್ರಮುಖವಾಗಿ ಹಿಂದೂ ಅಧಿಕಾರಿಗಳೇ ಇವರ ಟಾರ್ಗೆಟ್ ಆಗಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಪ್ರಮುಖವಾಗಿ ಇವರಿಗೂ ಎಷ್ಟು ಜನ ಅಧಿಕಾರಿಗಳಿಗೆ ಈ ತರನಾಗಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಮತ್ತು ಸ್ಟಿಂಗ್ ಆಪರೇಷನ್ ಅಲ್ಲಿ ಸಿಲುಕಿಸಿದ್ದಾರೆ ಅಂತೇಳಿ ತನಿಖೆ ಈಗಾಗಲೇ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಮಾಳಮಾರುತಿ ಪೊಲೀಸರು ಈ 3 ಜನ ಆರೋಪಿಗಳನ್ನ ಬಂಧಿಸಿ ಈಗಾಗಲೇ ಬೆಳಗಾವಿ ಜನರಲ್ ಜೈಲಿಗೆ ಮುರಿಯಲು ಕಳಿಸಿದ್ದಾರೆ. ಸಂಪರ್ಕ. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.